ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಬಟ್ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕಾಲ್ ಮೈ ಫ್ರೆಂಡ್. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ರಮೇಶ್ ಕಮ್ ಹಿಯರ್. ಸೊ ನಾವಿಬ್ರು ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ನಿಮ್ಗೆ ತೋರಿಸ್ತೇನೆ. ಬಿಕಾಸ್ ಇಲ್ಲಿ ಚೆನ್ನಾಗಿ ಲೈಟ್ ಇದೆ, ಅದಕ್ಕಾಗಿ ನೈಟ್ ವಿಡಿಯೋ ಮಾಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಪ್ರಾಬ್ಲಿ ಆಗ್ತಿರ್ಬೇಕಾಗಿತ್ತು. ಸೊ ದಟ್ ನಾವು ಸ್ವಲ್ಪ ಚೆನ್ನಾಗಿ ಕಾಣ್ತೀವಿ ಲೈಟ್ಗೆ. ಹೌದು, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಪರ್ಚೇಸ್ ಹಣ ಬಂದ ನನಗೆ ಟೋಟ್ ಬ್ಯಾಗ್ ಅಂತ ತುಂಬಾ ಇಷ್ಟ. ಸೊ ದಿಸ್ ಇಸ್ ಮೈ ಫಸ್ಟ್ ಪರ್ಚೇಸ್. ಓಕೆ, ಸೊ ಮೇಡಮ್ ಅವರಿಗೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ. ಓಕೆ, ಇವಾಗ ಎಷ್ಟು ಅಂತ ಹೇಳಿ ಪ್ರೈಸ್ ಎಷ್ಟು ಕೊಟ್ಟಿದ್ದೀವಿ ಐಡಿಯಾ ನೆನಪಿದ್ಯಾ? 300 ಇದು. ಇಲ್ಲಿ ಇಶಾ ಫೌಂಡೇಶನ್ ಮತ್ತೇನಂತಾರೆ ಫಿಕ್ಸ್ಡ್ ಪ್ರೈಸ್, ನೋ ಬಾರ್ಗೇನಿಂಗ್. ಇವನ್ 2000 25,000 25,000 ₹1 ಕೂಡ ಕಡಿಮೆ ಮಾಡಲ್ಲ. ಬಾರ್ಗೇನಿಂಗ್ ಅಂತೂ ಝೀರೋ. ಅಂಡ್ ಸೊ ನಂದು ಒಂದೊಂದು ಐಟಮ್ ನಾನು ಹೇಳ್ತೀನಿ, ನಿಮ್ದು ಐಟಮ್ ನಿಮ್ಗೆ. ಫಸ್ಟ್ ಏನ್ ಬರುತ್ತೋ ಹಿಂಗ್ ಕೈ ಹಾಕಿ ತೆಗಿ. ಓಕೆ ಫೈನ್. ಹಾ ಮೇಡಮ್, ನೀನ್ ಬಂದಿರ್ಬೋದು, ನಂದು ಬಂದಿದೆ. ಓಕೆ, ಈ ಬ್ಯಾಗ್ ಅಲ್ಲಿ ಏನೇನಿದೆ ನಾನು ಹಾಕ್ತೀನಿ, ನೀವು ಯಾವ್ದಿದ್ರೆ ಅದ್ರ ಬಗ್ಗೆ ಹೇಳ್ತೇನೆ. ಫಸ್ಟ್ ಇದು ನಂದು. ಸೊ ರಾಗಿ ದೋಸಾ ಮಿಲ್ಕ್. ಸೊ ಮಿಲ್ಕಾ ಮಿಕ್ಸ್ ಕಣೋ. ಹೆಂಗೆ ನಾವು ಓಕೆ, ರಾಗಿ ದೋಸಾ ಮಿಕ್ಸ್. ಸೊ ಇದು ಅಮ್ಮನಿಗೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಆಯ್ತು. ರಾಗಿ ದೋಸೆ ಮಿಲ್ಕಾ? ರಾಗಿ ದೋಸೆ ಅದು ಅಮ್ಮನಿಗೆ ಇಷ್ಟ, ಅದಕ್ಕೋಸ್ಕರ. ಸೊ ಇಟ್ಸ್ ವರ್ತ್ ಆಫ್ 150 rupees. Okay, next product. Oh, I think this is mine. ಇದು ಆಕ್ಚುಲಿ ನಾನು ಲಿಂಗ ಭೈರವಿ ಮುಂದೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಲಿಟರಲಿ ಫೆಲ್ಟ್ ದಟ್ ಎನರ್ಜಿ. ಅದಕ್ಕಾಗಿ ಐ ಥಾಟ್ ಆಫ್ ಟೇಕಿಂಗ್ ದಿಸ್ ಫೋಟೋ. ಇದು ಒಂಥರ ಲೈಕ್ ಅಂದ್ರೆ ಲೈಕ್ ತುಂಬಾ ಕಲರ್ಸ್ ಇದಾವೆ ಇದರಲ್ಲಿ, ಬಟ್ ನನಗೆ ಇದು ಯಾಕಂದ್ರೆ ಎಕ್ಸಾಕ್ಟ್ ಇಟ್ಸ್ ಅ ರೆಪ್ಲಿಕೇಟ್ ಆಫ್ ಎಕ್ಸಾಕ್ಟ್ ಸ್ಟ್ಯಾಚ್ಯೂ. ಅದಕ್ಕೆ ನಾನು ಈ ಲಿಂಗ ಭೈರವಿ ಫೋಟೋ ತಗೊಂಡೆ. ಇಟ್ ಕಾಸ್ಟೆಡ್ ಮಿ ಅರೌಂಡ್ 150 rupees. ನೆಕ್ಸ್ಟ್ ನೀ ತೆಗಿದ್ಯಾ ಅಂತ ಅನ್ಕೊಂಡಿದ್ರು. ಇದು ನಂದು. ಇದು ಅದು ಒಂಥರ ವಿಜ್ಞಾನಿಗಳು ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಇದು ಡೈಲಿ ಯೂಸೇಜ್ ಗೆ ಇದು ಆಕ್ಚುಲಿ ಕಾಪರ್ ಮೆಟೀರಿಯಲ್. ಅಮ್ಮ ನನಗೆ ಅನ್ಬಾಕ್ಸಿಂಗ್ ಅಲ್ಲಿ ವೆರಿ ಮಚ್ ಎಕ್ಸ್ಪರ್ಟ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಇದು ಆಕ್ಚುಲಿ ಟಂಗ್ ಕ್ಲೀನರ್. ಇದು ಕಾಪರ್. ಇಟ್ ಕಾಸ್ಟೆಡ್ ಮಿ ಅರೌಂಡ್ 200 rupees. ಇದು ಆಕ್ಚುಲಿ ರೆಗ್ಯುಲರ್ ಯೂಸ್ ಮಾಡೋಕೆ ಅಗತ್ಯ ಇದೆ, ವೆರಿ ನೆಸೆಸರಿ ಅಂತ. ಅದಕ್ಕೋಸ್ಕರ ಕಾಪರ್ ಅಂತ ತಗೊಂಡಿದ್ದೀನಿ. ಆಕ್ಚುಲಿ ಚೆನ್ನಾಗಿದೆ ಇವೆಲ್ಲ. ನೋಡೋಂಗಿಲ್ಲ, ತೆಗಿ ಸುಮ್ಮನೆ ರ್ಯಾಂಡಮ್ ಆಗಿ. ಪರ್ಚೇಸ್ ಅಲ್ಲ. ಸೊ ವಿ ಗಾಟ್ ಎಕ್ಸ್ಟ್ರಾ ಸೊ ಆಕ್ಚುಲಿ ನಮ್ದೇ ಬುಕ್. ನಾವು ಕ್ಯಾರಿ ಅಂದ್ರೆ ನಾವು ತಗೊಂಡು ಹೋಗಿದ್ದೆ ಬರೆಯಕ್ಕೆ. ಸೊ ದೀಸ್ ಆರ್ ದ ಒರಿಜಿನಲ್ ಬುಕ್ಸ್ ನಾವು ತಗೊಂಡಿರೋದು. ಇಟ್ ಕಾಸ್ಟ್ 850 ಸಮಥಿಂಗ್, 650 ಬುಕ್ಸ್. ಹ್ಯಾಂಡ್ ಮೇಡ್ ಅಕ್ಕಿಯಿಂದ ಮಾಡ್ತಾರೆ. ಅಕ್ಕಿ ಅನ್ಸುತ್ತೆ ಅನ್ಸುತ್ತಲ್ಲ, ಐ ಡೋಂಟ್ ರಿಮೆಂಬರ್. ಬಟ್ ಇದು ನನಗೆ ನಮ್ಮ ಹುಡುಗ ಗಿಫ್ಟಾಗಿ ಕೊಟ್ಟಿರೋದು. ನಂಗೆ ತುಂಬಾ ಇಷ್ಟ ಆಯ್ತದ ಅಂತ ಹೇಳ್ಕೊಂಡು ಇದು ಆಲ್ರೆಡಿ ಪರ್ಚೇಸ್. ಇದನ್ನ ನಾವು ಗಿಫ್ಟ್ ಅಲ್ಲಿ ಅಥವಾ ಸಾರಿ ಇದನ್ನ ನಾವು ಶಾಪಿಂಗ್ ಐಟಮ್ಸ್ ಎಲ್ಲ ಹಾಕಕ್ಕಾಗಲ್ಲ. ಇದು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ನಾ ಕೊಡ್ಸೋರು ಯಾರು ಬಂದಿಲ್ಲ. ಸುಂದರ ಸುರ ಸುಂದರ ವಾರೆವಾ ಹೀರೋನಾ. ಓಕೆ, ನೆಕ್ಸ್ಟ್ ದಿಸ್ ಇಸ್ ರುದ್ರಾಕ್ಷಿ. ಐ ಥಿಂಕ್ ಇದು ನಾವು ಪರ್ಚೇಸ್ ಮಾಡಿದ್ದಲ್ಲ, ಇದು ನಾವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಗೆ ಫ್ರೀ ಆಗಿ ರುದ್ರಾಕ್ಷಿ ಕೊಡ್ತಾರೆ. ಸೊ ಈ ರಿಜಿಸ್ಟರ್ಡ್ ಅಂಡ್ ನಾನು ಅಂತೂ ಅವನಿಗೆ ತಗೊಂಡಿದ್ದು. ಇಲ್ಲ, ಅದು ಇದು ಎಕ್ಸ್ಟ್ರಾ ಬೇಕಂತ ತಗೊಂಡಿರೋದು. ಈಗ ಲೈಕ್ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಇಡ್ಲಿ ಅಂತ ಇಟ್ಕೊಂಡಿದ್ದು, ಎಕ್ಸ್ಟ್ರಾ ಇಡ್ಲಿ ಅಂತ ತಗೊಂಡಿದ್ದು. ಅಂಡ್ ಬಿಗ್ ಪರ್ಚೇಸ್ಡ್ ಇದು. ಹಾ, ಇದು ಅಂಡ್ ಇದೊಂದು ದಿಸ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಕಾಪರ್. ಇದು ಸ್ನೇಕ್ ರಿಂಗ್. ಡೋಂಟ್ ಟಾಕ್ ಲೈಕ್ ರಾಸ್ಕಲ್.
ಏನ್ ಫ್ರೆಂಡ್ಶಿಪ್ ಗೋಲ್ ಆ ಥರ ಎಲ್ಲ ಏನೂ ಅಲ್ಲ. ಆಕ್ಚುಲಿ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಕಡಿಮೆನೇ ಇತ್ತು. ಒಂದು ಅಂದ್ರೆ ಇರೋದ್ರಲ್ಲಿ ಈ ಡಿಸೈನ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಇದು ಸ್ವಲ್ಪ ಶಿವನ್ಗೆ ತುಂಬಾ ಹೋಲಿಕೆ ಆಗತ್ತೆ ಅಂತ ಹೇಳ್ಕೊಂಡು ನಾನೊಂದು ಅವನೊಂದು ತಗೊಂಡಿರೋದು. ದಿಸ್ ಇಸ್ ನಾಟ್ ಫ್ರೆಂಡ್ಶಿಪ್ ಗೋಲ್ ಗೈಸ್, ದಿಸ್ ಇಸ್ ಶಿವನ್ goal. ಶಿವ ಗೋಲ್, ಶಿವ ಕೊಯಮತ್ತೂರ್ ಗೋಲ್. ನಾನ ಅಂತಿದ್ದೆ. ಏನೇನ ಆಗ್ತಿದ್ಯಾ ಅದೇ ನೋಡ್ತಾ. ಓ ನಂದು ಸೇಮ್ ಅಕ್ಕ ಏನ್ ತಗೊಂಡಿದ್ದಾರೋ ಹಂಗೆ ನಾನು ಕೂಡ ಸೊ ಅವ್ರ ಫೋಟೋ ತಗೊಂಡಿದ್ದೀನಿ. ಸೊ ನಾನು ತುಂಬಾ ಚಿಕ್ಕ ತಗೊಂಡಿದ್ದೀನಿ ಆಕ್ಚುಲಿ. ಸೊ ನಾನು ನಾರ್ಮಲಿ ಎಲ್ಲೋದ್ರೂ ಕೂಡ ಕಲೆಕ್ಟ್ ಮಾಡ್ತೀನಿ. ಸೊ ಐ ಜಸ್ಟ್ ಚಿಕ್ಕ ತಗೊಂಡು ಕಲೆಕ್ಟ್ ಮಾಡೋಣ ಅಂತ. ಜಾಗನೇ ಇಲ್ಲ, ಎಲ್ಲ ದೇವರು ಇದ್ದಾರೆ. ಸೊ ಇವರು ಬ್ರ್ಯಾಂಡ್ ಅಲ್ಲಿ ಅಂತ ನಂಗೆ ತುಂಬಾ ಡಿಫ್ರೆಂಟ್ ಆರ್ಕಿಟೆಕ್ಟ್ ಅಂತ. ಓ ದಿಸ್ ಇಸ್ ಮೈನ್. ಸೊ ನಾನು ಬೇಸಿಕಲಿ ಲೈಕ್ ಆಯುರ್ವೇದಿಕ್ ಐಟಮ್ಸ್ ಎಲ್ಲ like ತುಂಬಾ ಇಷ್ಟಪಡ್ತೀನಿ. ಹೋಮ್ ಮೇಡ್ ಆರ್ಗ್ಯಾನಿಕ್ ಆಗಿ ತುಂಬಾ ಇಷ್ಟಪಡ್ತೀನಿ. ಬಟ್ ಇದು ಟೂತ್ ಬ್ರಷ್. ಮಕ್ಕಳಿದ್ದ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ ನಮ್ಗೆ. ದಿಸ್ ಇಸ್ ಇಶಾ ಹರ್ಬಲ್ ಟೂತ್ ಪೌಡರ್, ಆರ್ಗ್ಯಾನಿಕ್ ಟೂತ್ ಬ್ರಷ್, ಟೂತ್ ಪೌಡರ್ ಇದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. It costed me around 50 rupees. 50 ಪರವಾಗಿಲ್ಲ, Worth it. ಚಾರ್ಕೋಲ್ ಕೊಟ್ಟು ತಗೋಬೋದಿತ್ತು. ಪರವಾಗಿಲ್ಲ. ಚಾರ್ಕೋಲ್ ಚಾರ್ಕೋಲ್ ಚೆಕ್ ಮಾಡಿದೆ, ಇಟ್ ವಾಸ್ ಮೋರ್ ದೆನ್ 250 ಅನ್ಸ್ಕೊಂಡಿದ್ದು. ಅದಕ್ಕೆ ನಾನು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಅಂತ ತಗೊಂಡಿದ್ದೆ. ನಾನು ಬೇಕಿದ್ರೆ ಕಂಚಲಕಾಯಿ ತುಂಬಿಕೊಂಡು ಇರ್ತೀನಿ, ಅವರು ಚಿಕನ್ ಮಟನ್ ಎಲ್ಲ ತಿನ್ಲಿ ಬಿಗ್ ಬಾಸ್. ಇದು ನೋಡ್ಬೇಕು ಆಕ್ಚುಲಿ. ಇದು ನನ್ನ ಕಾಸು. ದಿಸ್ ಇಸ್ ಮೈ ಮನಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಒಂದು ಶರ್ಟ್ ತಗೊಂಡೆ. ದಿಸ್ ಇಸ್ ರಿಯಲಿ ಕೂಲ್ ಆಯ್ತಾ, ನನ್ಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಹ್ಯಾಪಿ ದಟ್ ನನ್ನ ಸೈಜ್ ಸಿಕ್ತು. ಅದಕ್ಕೋಸ್ಕರ ದಿಸ್ ವರ್ತ್ ಕಮ್ಮಿ 350 rupees ಪೇ ಮಾಡಿದೆ ನಾನು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಆಕ್ಚುಲಿ. ಯಾವ್ದಾದ್ರು ದೇವಸ್ಥಾನಕ್ಕೆ ಹಾಕೊಂತೀನಿ. ಡಿವೈನ್ ವೈಟ್ ಆಕ್ಚುಲಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಅಲ್ಲಿ ಏನಂತಂದ್ರೆ ಶಾಪಿಂಗ್ ಅಲ್ಲಿ ಊಟ ಅಂತ ಬಂದ್ರೆ ವಿಲ್ ಗೆಟ್ ಇಟ್ ಲೈಕ್ ಸ್ಟಾರ್ಟಿಂಗ್ ಫ್ರಮ್ 30 rupees ಅಲ್ಲಿಂದನೇ ಸಿಗುತ್ತೆ. ಬಟ್ ಶಾಪಿಂಗ್ ಅಂತ ಬಂದ್ರೆ ಕೆಲವೊಂದು ಐಟಮ್ಸ್ ಮಾತ್ರ ಲೈಕ್ ನಿಮ್ಗೆ 150 ಹಂಗ್ ಸಿಗುತ್ತೆ. ಬಟ್ ಬಟ್ಟೆಗಳೆಲ್ಲ ಇಟ್ಸ್ ಲೈಕ್ 300-350 ಸಿಗುತ್ತೆ. ಒಂದು ದೊಡ್ಡ ವಿಷಯ. ಬಿಕಾಸ್ ನಾನು ಗರ್ಲ್ಸಿಗಂತೂ ನಾನು ಆಲ್ಮೋಸ್ಟ್ ನೋಡಿದ್ದೆಲ್ಲ 750-800 ದಟ್ ಟು ಲೈಕ್ ನಾಟ್ ಇನ್ ಮೈ ಸೈಜ್ ಆ ತರ. ಅಂಡ್ ಕೆಲವೊಂದು ಸ್ಯಾರೀಸ್ ಎಲ್ಲ ಲೈಕ್ ಲಿಟರಲಿ 25,000 ತನಕ ಇತ್ತು. ದೇ ಆರ್ ಆಲ್ ಹ್ಯಾಂಡ್ ಮೇಡ್. ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಹ್ಯಾಂಡ್ ಮೇಡ್ ಆಗಿರೋದಕ್ಕೆ. ಬಟ್ ಬಟ್ಟೆ ವಿಷಯ ಮಾತ್ರ ಇಟ್ಸ್ ಕ್ವೈಟ್ ಪ್ರೈಸಿ ಅಂತ ಅನಿಸ್ತು. ಬಟ್ ದಟ್ಸ್ ಗುಡ್ ಬಿಕಾಸ್ ಇಟ್ಸ್ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಇಟ್ ಮೈಟ್ ಗೆಟ್ ಆ ಪ್ರೈಸ್ ಇಟ್ರು ದಟ್ಸ್ ನಾಟ್ ಅನ್ ಇಶ್ಯೂ. ನೆಕ್ಸ್ಟ್ ಗೋವಿಂದ ಗೋವಿಂದ This is again copper ಲೋಟ. ಆಕ್ಚುಲಿ ಕಾಪರ್ ಅಲ್ಲಿ ನೀರ್ ಕುಡಿದ್ರೆ ಕೋಲ್ಡ್ ವಾಟರ್ ನೀರ್ ಕುಡಿದ್ರೆ ತುಂಬಾ ಒಳ್ಳೇದಂತಾರೆ ಹೆಲ್ತ್ ವಿಷಯದಲ್ಲಿ. ಇಟ್ ಹ್ಯಾಸ್ ದಸ್ ಪಾರ್ಟಿಕಲ್ಸ್ ದಟ್ ಆರ್ ಗುಡ್ ಫಾರ್. ತಾಮ್ರ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆಕ್ಚುಲಿ. ಇವನ್ ಬಾಡಿ ಒಳ್ಳೇದು ಅಂತ ತಿಳ್ಕೊಂಡಿರ್ತಾರೆ ತಾಮ್ರನ. ಅದಕ್ಕಾಗಿ ಇದು ಇಟ್ ಕಾಸ್ಟೆಡ್ ಮಿ ಅರೌಂಡ್ 290 rupees. ಓಕೆ ಇದೇನು ಯಾಕೆಪ್ಪ ತಗೊಂಡಿದ್ದನ್ನ ನೋಡಿ. ನಾನು ತಗೊಂಡಿದ್ದು ಇದು ಹನ್ಮೇಶಕ್ ತಗೊಂಡಿದ್ದೆ ನಾನು ಆಕ್ಚುಲಿ. ಏನು ಹನಿಮೇಶಿಗ ನಿನಗೆ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ. ಮುಖ್ಯ ವಿಷಯಕ್ಕೆ ಬರಲ್ಲ. ಇದು ಸ್ವಲ್ಪ ಏನ್ ಹೇಳ್ತಾರೆ, ಇದು ಇಲ್ಲ ಇದು ಆಕ್ಚುಲಿ ಕೈಂಡ್ ಆಫ್ ಡೈಜೆಸ್ಟಿವ್ ವೆಲ್ನೆಸ್ಗೆ. ಸೊ ಎಲ್ಲಾದ್ರೂ ನಾನು ಹೊರಗಡೆ ಹೋದಾಗ ಈಸಿ ಹೊಟ್ಟೆ ಕೆಟ್ಟು ಹೋಗ್ಬಿಡುತ್ತೆ. ಆಲ್ಸೋ ಔಟ್ಸೈಡ್ ಫುಡ್ ನನ್ಗೆ ಆಗದೇ ಇಲ್ಲ. ಸ್ವಲ್ಪ ಬೇರೆ ತಿಂದ್ರು ಕೂಡ ನನ್ನ ಹೊಟ್ಟೆ ತುಂಬಾ ಸೆನ್ಸಿಟಿವ್. ಅರ್ಥ ಆಯ್ತು ಅನ್ಸುತ್ತೆ. ಸೊ ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ. ಇದು ಅವ್ರು ಹೇಳೋ ಪ್ರಕಾರ ಇದು 3 years ಇರುತ್ತಂತೆ. ಸೊ ಅದಕ್ಕೋಸ್ಕರ ಐ ಬಾಟ್ ಇಟ್.
ಸೊ ಯಾವಾಗಾದ್ರೂ ಹೊಟ್ಟೆ ಕೆಟ್ಟಾಗ ಒಂದೊಂದು ಅಂದ್ರೆ ಯಾವಾಗ ಹೊಟ್ಟೆ ಕೆಟ್ಟಾಗ ತಗೊಳ್ಳೋದು ಡೈಲಿ ತಗೊಳ್ಳೋದು ಡೈಲಿ ಕೆಡಲ್ಲ ನನ್ನ ಹೊಟ್ಟೆ. ಇಲ್ಲಿ ಆಳು ನೋಡು ತಿನ್ನಲ್ಲ. ಏನ್ ನಿನ್ ಪ್ರಾಬ್ಲಮ್? ದಿಸ್ ಇಸ್ ನಾಟ್ ಮೈ ಫಸ್ಟ್ ಆಯುರ್ವೇದಿಕ್ ಮೆಡಿಸಿನ್. ತುಂಬಾ ತಗೊಂತ ಇರ್ತೀನಿ. ತುಂಬಾ ತಗೊಂಡಿರ್ತೀನಿ ಅಂತ ಅನ್ಕೋ, ಬಟ್ ವರ್ಕ್ ಆಗಿಲ್ಲ. ಎಷ್ಟು ನಿನ್ ಬಾಡಿ ಮೇಡ್ ಅಪ್ ಆಫ್ ಆಗಿರ್ಬೇಡ. ಆರ್ಗ್ಯಾನಿಕ್ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ವರ್ಕ್ ಆಗ್ತಿಲ್ಲ. ದಿಸ್ ಇಸ್ ಫುಲ್ ಆಫ್ ಶಿಟ್ಸ್. ಶಿಟ್. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ದೆನ್ ಇದು ಆಕ್ಚುಲಿ ಐದು ಸೇರ್ಕೊಂಡು ತಗೊಂಡಿರೋದು. ದಿಸ್ ಇಸ್ ಲಡ್ಡೂಸ್ ಫ್ಯಾಮಿಲಿಗೆ. ಏನಂದ್ರೆ ಅಲ್ಲಿ 2 ಲಡ್ಡು ಇದಾವೆ. ಒಂದು ಸೆಸಮೆ ಸೀಡ್ಸ್ ಇಂದ ಮಾಡಿರೋದು, ಇನ್ನೊಂದು ಕೋಕೋನಟ್ ಇಂದ. ನಮ್ ಕೋಕೋನಟ್ ಆಕ್ಚುಲಿ ಟೇಸ್ಟ್ ಮಾಡಕ್ ಸಿಗ್ಲೇ ಇಲ್ಲ. ಸೊ ದೆನ್ ವಿ ಗಾಟ್ ದಿಸ್ ಸೆಸಮೆ ಹಿಂಗ್ ಬರುತ್ತೆ. ಇದು ಆಕ್ಚುಲಿ ಪ್ರಸಾದ. ಇದು 20 rupees ಒಂದ್ ಲಡ್ಡು ಬರುತ್ತೆ. ಅದಕ್ಕೆ ಎಷ್ಟಂತ ಹೇಳಲಿಲ್ಲ ನಾನು. ಕಾಸ್ಟ್ ಎಷ್ಟು ಅಂತ ಹೇಳಲಿಲ್ಲ. ಇಟ್ಸ್ ಗುಡ್. 80 rupees. 8 rupees. Both. ಸೊ ಈ ಲಡ್ಡು 20 rupees ಒಂದ್ ಲಡ್ಡು. ಬಟ್ ಲಿಟ್ರಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಮತ್ತೆ ಅದಂತಲ್ಲ, ಅಲ್ಲಿರೋ ಊಟನೂ ಕೂಡ ತುಂಬಾ ಚೆನ್ನಾಗಿದೆ. ಎರಡು ಲಡ್ಡು ತಿಂದುಬಿಟ್ಟು ಆಡು ಮತ್ತೆ ಹೊಟ್ಟೆ ಹಸಿದು ದೇವ್ರಗಳು ದೇವ ಸಾರಿ. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ಬಟ್ ದಿಸ್ ಇಸ್ ಮೈನ್. ದಿಸ್ ಅಗೇನ್ ಲಿಂಗ ಭೈರವಿ ಕೀ ಬಂಚ್. ಒಂದು ಫೋಟೋ ಮತ್ತೆ ಒಂದು ಕೀ ಬಂಚ್ ತಗೊಂಡೆ. ಫಸ್ಟ್ ನಾನು ಆಕ್ಚುಲಿ ಕೀ ಬಂಚ್ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ದ ಕೀ ಬಂಚ್. ಇಟ್ ಕಾಸ್ಟೆಡ್ ಮೀ ಅರೌಂಡ್ 50 rupees. 50 rupees ಕೀ ಬಂಚ್. ಇದ್ಯಾವ್ದು ರೆಡ್, ಇದೊಂದು ಆರೆಂಜ್, ಸಾರಿ ಎಲ್ಲೋ. ತಗೊಂಡು ಚೈನ್ ತಗೊಂಡಿದ್ದೀನಿ. ಇದು ಕೂಡ ನಾನು ಗೊತ್ತಿಲ್ಲ ಯಾವ ಗ್ಯಾಪ್ ಅಲ್ಲಿ. ಸೊ ಯಾವ ಬಿಲ್ಡಿಂಗ್ ಟೈಪ್ ಸೊ ಇದ್ರೊಳಗೆ ತಾಮ್ರದಿದು. ತಾಮ್ರಾಸ್ ಏನಿದೆ ಅದು? ಏನ್ ಶಿವದು? ಶಿವಂದು ಸ್ನೇಕ್ ಸ್ನೇಕ್ ಅದು ಮೆಡಿಟೇಷನ್. ಸೊ ಇದು ತಾಮ್ರ ತಗೊಂಡಿದ್ದು. ಐ ಪೇಡ್ ಇಟ್ಸ್ 350. 350 rupees. ತಾಯ್ತಾ ಸರ ಚೈನ್ ಆಕ್ಚುಲಿ ಇರಕ್ಕಾಗೆ ಇಷ್ಟೇನಾ? ಅಯ್ಯೋ ಇಷ್ಟೇ ಗೈಸ್. ಅಂಡ್ ಇದು ಮಾತ್ರ ಓಕೆ. ದಿಸ್ ಆರ್ ದ ಫ್ರೀ ಫೋಟೋಸ್. ಅಂದ್ರೆ ಅಲ್ಲಿ ಒಂದ್ ಸೆಂಟರ್ ಇದೆ, ಅಲ್ಲಿ ಫ್ರೀ ಫೋಟೋಸ್ ಅವೈಲಬಿಲಿಟಿ ಇದೆ. ಸೊ ಅಲ್ಲಿ ಅವ್ರು ಕೊಟ್ಟಿರೋದು ಒಂದು ಆದಿಯೋಗಿ ಫೋಟೋ, ಒಂದು ಸೇಫ್ ಸಾಯಿಲ್ ಅಂತ ಇದೆ. ಅಂಡ್ ಒನ್ ಮೋರ್ ಇಸ್ ಶಿವಲಿಂಗ. ಆಕ್ಚುಲಿ ಶಿವಲಿಂಗ ಕೂಡ ಕವರ್ ಆಗಿದೆ ನೋಡಿ. ಶಿವಲಿಂಗನು ಕವರ್ ಆಗಿದೆ ಅಂಡ್ ಆದಿಯೋಗಿ ಕೂಡ ಕವರ್ ಆಗಿದೆ. ಆಕ್ಚುಲಿ ನಾವು ತಗೊಳ್ಳಿಲ್ಲ ಇಬ್ರು, ಸೊ ಇಬ್ರಿಗೂ ಸಿಕ್ಕಿದೆ ಅದು ಫ್ರೀ ಆಗಿ. ಒಂದು ಶಿವ ಇದು ಧ್ಯಾನಲಿಂಗ ಪಿಕ್ಚರ್. ಆಕ್ಚುಲಿ ಬ್ಯಾಕ್ ಚೆನ್ನಾಗಿದೆ. 350 rupees. ಇಟ್ಸ್ ವರ್ತ್. ವೆಲ ಬಿಲ್ಸ್. ವೈಟ್ ಅಲ್ಲಿ ಹುಡುಕ್ತಾ ಇದ್ದೆ, ಸೊ ದಟ್ ಹಾಕೊಂಡು ಬೆಂಗಳೂರೆಲ್ಲ ತಿರುಗ್ಬೋದು ಅಂತ. ಬಟ್ ಬ್ಲಾಕ್ ಇಲ್ಲ, ಆಕ್ಚುಲಿ ಬ್ಲಾಕ್ ಚೆನ್ನಾಗಿದೆ. ಇದು ನೋಡಿ, ಇಲ್ಲಿ ಆದಿಯೋಗಿ. ನಾನು ಇದುವರೆಗೂ ಬ್ಲಾಕ್ಸ್ ಹಾಕಿಲ್ಲ. ಸೊ ಐ ಆಲ್ವೇಸ್ ಗೋ ವಿತ್ ಆದಿಯೋಗಿ. ಇಲ್ಲಿ ಬಂದ ಶಿವಂಗ ವೇ ಆಫ್ ಗ್ರೇಸ್. ಶಿವಂಗ. ಇಲ್ಲಿ ಬಟನ್. ಅದಕ್ಕೆ ನನಗೆ ಶಿವಗಂಗನ ಶಿವನಾಗ ನಂಗೂ ಕನ್ಫ್ಯೂಷನ್ ಆಗ್ತದೆ. ಶಿವಂಗ ಚೆನ್ನಾಗಿದೆ. ಸೊ ಇಷ್ಟೇ ಗೈಸ್, ಇಷ್ಟೇ. ಸೊ ದೀಸ್ ಆರ್ ಅವರ್ ಪರ್ಚೇಸಿಂಗ್ಸ್, ಶಾಪಿಂಗ್ಸ್. ಇನ್ ಕೇಸ್ ನೀವೇನಾದ್ರು ಶಾಪಿಂಗ್ ಮಾಡ್ಬೇಕಂತಂದ್ರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಹ್ಯಾವ್ ಅ ಕ್ಯಾಶ್ ಅಲ್ಲಿ. ಯಾಕಂದ್ರೆ ಮೊಬೈಲ್ ಅಲೋ ಇರಲ್ಲ ಆ ಪ್ಲೇಸ್ ಅಲ್ಲಿ. ಕೆಲವು ಒಂದ್ ಸೈಡ್ ಆಜಿಯೋಗಿ ಸೈಡ್ ಅಲ್ಲಿರೋ ಶಾಪಿಂಗ್ಸ್ ಅಲ್ಲೆಲ್ಲ ಮೊಬೈಲ್ಸ್ ಎಲ್ಲದು ಅಲೋ ಇರುತ್ತೆ. ನೋ ಚಾರ್ಜಿಂಗ್ ಪಾಯಿಂಟ್ ಇಸ್ ಫಾರ್ ದಿ ವಿಸಿಟರ್ಸ್. ಅಂಡ್ ಶಾಪಿಂಗ್ ಮಾಡ್ಬೇಕಂತ ಅಂದ್ರೆ ಲೈಕ್ ಇನ್ ಕೇಸ್ ಯು ಆರ್ ಕಮಿಂಗ್ ಇನ್ ಸೈಡ್, ಈಗ ಧ್ಯಾನಲಿಂಗ ಮತ್ತೆ ಲಿಂಗ ಭೈರವಿ ಆ ಕಡೆ ಬರ್ತೀರಾ ಅಂತ ಅಂದ್ರೆ ಪ್ಲೀಸ್ ಮೇಕ್ ಶೋರ್ ಯು ಹ್ಯಾವ್ ಅ ಕ್ಯಾಶ್. ಯಾಕಂದ್ರೆ ಫೋನ್ಸ್ ಆರ್ ನಾಟ್ ಅಲೋಡ್. ಅಂಡ್ ಕುರ್ತಾಸ್ ಎಲ್ಲ ತುಂಬಾ ಚೆನ್ನಾಗಿದಾವೆ ಜೆಂಟ್ಸ್ದು. ಸೊ ನೀವು ಪೇಮೆಂಟ್ ಅಂದ್ರೆ ಇಟ್ಸ್ ಮೋರ್ ದೆನ್ 2000 ಆ ತರ ಇದೆ ಎಕ್ಸಾಕ್ಟ್ಲಿ, ಬಟ್ ತುಂಬಾ ಚೆನ್ನಾಗಿದೆ. ಸೊ ನೀವು ಇಲ್ಲಿ ಬಂದು ಕೂಡ ಪರ್ಚೇಸ್ ಮಾಡಿ ಹಾಕೊಳ್ಬಹುದು. ಅಂಡ್ ಮನೆಗೆ ಸ್ಯಾರೀಸ್ ಕೂಡ ಇದೆ. ಸ್ಯಾರೀಸ್ ಹೆಂಗಂತಂದ್ರೆ ಈಗ ಲಿಂಗ ಭೈರವಿಗೆ ಹಾಕಿರ್ತಾರಲ್ಲ ಆ ಸ್ಯಾರಿ ಕೂಡ ಅದರ ಎನರ್ಜೈಸ್ಡ್ ಆಗಿರೋ ಸ್ಯಾರಿ ಇದೆ.
ನೋಡಕ್ ತುಂಬಾ ಸಿಂಪಲ್ ಅನ್ಸುತ್ತೆ ಬಟ್ ಇಟ್ ವಿಲ್ ಲೈಕ್ 9,000 ಆ ತರ ಎಲ್ಲ ಇದೆ. ಬಟ್ಟೆ ಮುಟ್ಟಿದ್ರೆ It's very ಮತ್ತೇನಿದೆ ಅದು ಶಾಪಿಂಗ್ ಬಗ್ಗೆ ಮತ್ತೇನ್ ಹೇಳ್ಬೇಕು, ಇಷ್ಟೇ ಅಲ್ವಾ? ಇಷ್ಟೇ. ಸೊ ದಿಸ್ ಆರ್ ಆರ್ ಶಾಪಿಂಗ್ಸ್ ಅಂಡ್ ಆಲ್ ಮೆಮೊರೀಸ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸೊ ಇಟ್ ವಾಸ್ ವೆರಿ ಗುಡ್. ಓಕೆ ಗೈಸ್, okay guys, this Bye. is it. Thanks for watching our video. Thanks for watching. Thanks for watching our video and keep supporting like this. Thank you so much. Bye-bye. My side. Sign out from Mega. Subscribe to YouTube channel. Mega channel ಗೆ subscribe ಮಾಡಿ. Bell icon Press ಮಾಡಿ. bell